ಕರ್ನಾಟಕ ಜನತಾ ಪಕ್ಷ ಇದು ಕನ್ನಡಿಗರ ಪಕ್ಷ. ನಾನು ಡಿ.ಕೆ. ಸಿದ್ದರಾಮ ಅಂತೇಳಿ ಬೀದರ್ ಜಿಲ್ಲೆಯ ಬಾಲ್ಕಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೇನೆ. ಇವತ್ತು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪನವರು ಸ್ಥಾಪಿಸಿರ್ತಕ್ಕಂಥ ಕರ್ನಾಟಕ ಜನತಾ ಪಕ್ಷದಲ್ಲಿ ನಾನು ಸೇರಿಕೊಂಡು ಕೆಲಸ ಮಾಡ್ತಿರೋದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಇವತ್ತು ಈ ರಾಜ್ಯದಲ್ಲಿ ಎಲ್ಲ ವರ್ಗದವರಿಗೆ ನ್ಯಾಯ ಕೊಟ್ಟು 3 ವರ್ಷಗಳ ಕಾಲ ಈ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಒಯ್ದಿರತಕ್ಕಂಥ ಶ್ರೇಯಸ್ಸು ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪನವರಿಗೆ ಸಲ್ತದೆ. ಇವತ್ತು ಈ ದೇಶದಲ್ಲಿ ಕರ್ನಾಟಕ ರಾಜ್ಯವನ್ನು 2ನೇ ಅಭಿವೃದ್ಧಿ ರಾಜ್ಯವನ್ನಾಗಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ತಂದುಕೊಟ್ಟಿರ್ತಕ್ಕಂಥ ಯಡಿಯೂರಪ್ಪನವರು ಇವತ್ತು ಈ ರಾಜ್ಯದ ನೆಲ ಜಲ ಭಾಷೆ ರಕ್ಷಣೆಗಾಗಿ ಇವತ್ತು ಕರ್ನಾಟಕ ಜನತಾ ಪಕ್ಷವನ್ನು ಸ್ಥಾಪಿಸಿದ್ದಾರೆ. ಅವರು ಮಾಡಿರ್ತಕ್ಕಂಥ ಜನಪ್ರಿಯ ಕಾರ್ಯಕ್ರಮಗಳು ಯೋಜನೆಗಳು ನಾನು ಜನರಿಗೆ ತಲುಪಿಸುವ ಸಲುವಾಗಿ ಈವರೆಗೆ 410 ಕಿಲೋಮೀಟರ್ ನನ್ನ ಕ್ಷೇತ್ರದ 135 ಹಳ್ಳಿಗಳಲ್ಲಿ ಪಾದಯಾತ್ರೆ ಮಾಡೋದ್ರ ಮೂಲಕ ಆ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ಒಯ್ದು ಅದರ ಬಗ್ಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಇವತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕರ್ನಾಟಕ ಜನತಾ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಇಡೀ ರಾಜ್ಯದ ಜನ ಸುಖವಾಗಿರಲು ಸಾಧ್ಯವಾಗ್ತದೆ ಎಂಬ ವಿಶ್ವಾಸ ನನ್ನಲ್ಲಿದೆ. ಅದೇ ಜನ ಏನದ ಇವತ್ತ ಯಾವ ಜನಕ್ಕೆ ವಯೋವೃದ್ಧರಿಗೆ ಇವತ್ತ ಅವರ ಮಕ್ಕಳು ಇವತ್ತು ಅವರು ಸೇವೆ ಮಾಡ್ತಾ ಇಲ್ಲ ಅಂತವರಿಗೆ ಏನು ಯಡಿಯೂರಪ್ಪನವರು 500 ರೂಪಾಯಿಯನ್ನು ಮಾಸೇಶನ್ ಜಾರಿ ಮಾಡಿದ್ದಾರೆ. ಅನೇಕ ಹಳ್ಳಿಗಳಲ್ಲಿ ನಾನು ಪಾದಯಾತ್ರೆಯಲ್ಲಿ ಹೋದಾಗ ಆ ಜನ ಹೇಳಿದ್ದಾರೆ, ನಾವು ಇವತ್ತು ಯಡಿಯೂರಪ್ಪನವರು ಕೊಡ್ತಿರ್ತಕ್ಕಂಥ ಒಂದು ಪಗಾರದಲ್ಲಿ ನಮ್ಮ ಜೀವನ ಸಾಗಿಸ್ತಾ ಇದ್ದೇವೆ. ಇವತ್ತು ನಮ್ಮ ಮತ ಏನಿದ್ರು ಯಡಿಯೂರಪ್ಪನವರು ಪರವಾಗಿದೆ ಅನ್ನೋ ಒಂದು ಭಾವನೆ ಜನ ಸ್ವತಃ ತಾವಾಗಿ ತಾವು ಮುಂದೆ ಬಂದು ಹೇಳ್ತಾ ಇದ್ದಾರೆ. ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಸೈಕಲ್ ಯೋಜನೆ ಇರ್ಬೋದು, ಇವತ್ತು ರೈತ ಪರವಾದಂತಹ ಯೋಜನೆಗಳಿರ್ಬೋದು, ಇವತ್ತು ಮಾಸಾಶನ ಯೋಜನೆ ಇರ್ಬೋದು, ಇವೆಲ್ಲವೂ ಯಡಿಯೂರಪ್ಪನವರ ಕೈ ಹಿಡಿಯಲಿವೆ. ಇವತ್ತು ಕರ್ನಾಟಕ ಜನತಾ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಇವೆಲ್ಲವೂ ಕಾರಣೀಭೂತ ಆಗಲಿವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೀನಿ.